ಅತ್ತೆಗೆ ಹೇಳಿ ಮಾಡಿಸಿಲ್ಲ ಅಂದರೆ ಕೇಳು. ಅತ್ತೆ, ನಾನು ಇವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಕರ್ಕೊಂಡು ಬಂದಿದ್ದೀನಿ, ವಿಚಾರಿಸ್ಕೊಳ್ಳಿ. ಯಾಕೋ ಪ್ರೀತು, ಯಾಕೋ ಹೀಗೆಲ್ಲ ಮಾಡ್ತೀಯಾ? ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯಾ? ಅಲ್ಲ ಕಣೋ, ನಿನ್ಗೇನಾದ್ರೂ ನೋವಾದ್ರೆ ಹೇಳ್ದೆ ಕೇಳ್ದೆ ಹೊಟ್ಟೋಗ್ತೀಯ. ನಾನೇನೋ ಮಾಡ್ಲಿ? ನನಗ್ ನೋವಾಗೋದಿಲ್ವಾ? ಆಯ್ತು ಬಿಡು ಚಂದ್ರು, ಮತ್ತೆ ಈಗೆಲ್ಲ ಮಾಡಲ್ಲ. ನಾನು ಎಲ್ಲೂ ಹೋಗಲ್ಲ. ಮತ್ತೆ ನಿನಗೆ ಬೇಜಾರು ಮಾಡಲ್ಲ, ಆಯ್ತಾ? ಮತ್ತೆ ಮಾಡ್ಕೊಳ್ಳೋದೇನು? ನೋವಲ್ಲೇ ಇದ್ದಾರೆ, ಎಲ್ಲ ತಮ್ಮ ಪ್ರಸಾದನೇ. ಆಯ್ತು, ಹೋಗ್ಲಿ ಬಿಡ್ರಿ. ಸಿಕ್ಕಿದೆ ಚಾನ್ಸ್ ಅಂತ ಮತ್ತೆ ಟಿವಿಯಾಗ ಬರಬೇಡಿ. ನಾನೇನು ತಿವಿತಿಲ್ಲ, ನಂಗೆ ಅಷ್ಟೊಂದೇನು ಕೆಟ್ಟ ಬುದ್ಧಿ ಇಲ್ಲ. ಆಯ್ತು ಬಿಡು ಚಂದ್ರು, ಅವಾಗಲೇ ಹೇಳ್ದೆ ಅಲ್ವಾ ನಾನು ಮತ್ತೆ ಹೀಗೆಲ್ಲ ಮಾಡಲ್ಲ ಅಂತ. ನೀನು ಬೇಜಾರು ಮಾಡ್ಕೋಬೇಡ. ನಮ್ಮ ಗೌರಿ ಮೇಡಮ್ ಆಗಲೇ ನನಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದಾರೆ. ನೀನು ಈಗ ಬೇಜಾರಾಗಿದ್ರೆ ಹೇಗೆ ಹೇಳು? ಇನ್ನು ಮೇಲಿಂದ ಬಿಸಿಲು, ಗಾಳಿ, ಮಳೆ, ಬಿರುಗಾಳಿ ಏನೇ ಬಂದರೂ ಸರಿ, ಅಂಜಲ್ಲ, ಅಳಕಲ್ಲ, ಸರಿನಾ? ಹೋಗ್ಲಿ ಬಿಡು, ನಿನಗೆ ನೀನು ತಪ್ಪು ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಕಣೋ, ನಾನು ಅಷ್ಟನ್ನೇ ಬಯಸೋದು. ಥ್ಯಾಂಕ್ಸ್ ಕಣಮ್ಮ ಗೌರಿ, ಇದೆಲ್ಲ ನಿನ್ನಿಂದಾನೇ ಸಾಧ್ಯ ಆಗಿತ್ತು. ಅಯ್ಯೋ, ನೀವೇನತ್ತೆ ಹಳೆ ಫಿಲ್ಮಲ್ಲಿರೋ ಹೆಂಗಸ್ತರ ಅಳು ಮುಂಜಿ ಥರ ಇದ್ರೆ ಆಗಲ್ಲ ಅತ್ತೆ. ಇಂಥ ಮೊಂಡ್ರನ್ನ ಅವ್ರ ರೂಟಲ್ಲೇ ಹೋಗಿ ಹಿಡಿಬೇಕು, ಆಗ್ಲೇ ಇವರು ಬುದ್ಧಿ ಕಲಿಯೋದು. ಬಂದೇ ಇರಿ. ತಗೊಳ್ಳಿ ಅತ್ತೆ ಇದನ್ನ. ಈ ಲಟ್ಟಣಿಗೆ ತಗೊಂಡು ತಲೆ ಮೇಲೆ ರಪ್ ಅಂತ ಒಂದ್ ಕೊಡಿ, ಆಗ ಕೆಟ್ಟೋಗಿರೋ ತಲೆ ರಿಪೇರ್ ಆಗತ್ತೆ. ಚಿಕ್ಕ ಮಕ್ಳಿಗಾದ್ರೆ ಬುದ್ಧಿ ಹೇಳ್ಬೋದತ್ತೆ, ಇಂಥ ದೊಡ್ಡ ಮಕ್ಳಿಗೆ ಬುದ್ಧಿ ಹೇಳೋದ್ ಕಷ್ಟ. ಇಂಥವ್ರಿಗೆಲ್ಲ ಲಟ್ಟಣ್ಗೆನೆ. ಆಯ್ತು ಬಿಡ್ರಿ, ಆರಾಮಾಗಿರಿ. ಚಂದ್ರು ಹೊಡಿತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ಹೊಡಿಯಕ್ಕೆ ರೆಡಿ ಆಗಿದ್ದೀರಲ್ವಾ? ಒಟ್ನ ನನ್ನ ತಲೆಗೆ ಹೊಡೆದು 2 ಹೋಳ್ ಮಾಡಬೇಕು ಅಲ್ವಾ? ಹೋಗ್ಲಿ ಬಿಡ್ರಿ. ಏನತ್ತೆ ನೀವು ಇಲ್ಲಿ ನಾವೇ ಮಾರಾಮಾರಿ ಜಗಳ ಆಡ್ತಿದ್ರೆ ನೀವು ನಗ್ತಿದ್ದೀರಾ? ನಗ್ದೆ ಇನ್ನೇನು ಮಾಡಲಿ, ಅಷ್ಟು ಮುದ್ದಾಗಿರುತ್ತೆ ನಿಮ್ಮ ಕೋಳಿ ಜಗಳ.